ಎಲ್ರಿಗೂ ನಮಸ್ಕಾರ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ಇವತ್ತು ನಾವು ಸೂಪರ್ ಆಗಿರೋಂಥ ರವೆ ಉಂಡೆ ಮಾಡೋಣ. ನೋಡಿ ಎಷ್ಟು ಸಾಫ್ಟಾಗಿ ಏನು ಸಖತ್ತಾಗಿದೆ. ಬನ್ನಿ ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ನೀಟಾಗಿ ರವೆನ ಹುರ್ಕೊಳ್ಳೋಣ. ನಾನಿಲ್ಲಿ ಸಣ್ಣ ರವೆ ಯೂಸ್ ಮಾಡಿದ್ದೀನಿ, ಹಾಗಾಗಿ ಮೊದಲೇ ಒಂದು ಸ್ವಲ್ಪ ಹುರಿದಿಟ್ಕೊತಾ ಇದ್ದೀನಿ. ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಅದನ್ನು ಯಾವಾಗಲೂ ಸಣ್ಣ ಫ್ಲೇಮಲ್ಲೇ, ಅಂದರೆ ಕಡಿಮೆ ಊರಿನಲ್ಲೇ ರವೆ ಹುರ್ಕೊಬೇಕಾಗತ್ತೆ, ಆಗ ಚೆನ್ನಾಗಿ ಬರುತ್ತೆ. ನಾವು ರವೆ ಹೇಗೆ ಹುರ್ಕೋತೀವಿ ಅನ್ನೋದ್ರ ಮೇಲೆ ರವೆ ಉಂಡೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನೋಡಿ ನಾನು ಹುರ್ಕೊತಾ ಇದ್ದೀನಿ ರವೆನ. ಕೈ ಬಿಡ್ದೇ ನೀಟಾಗಿ ಹುರ್ಕೊಬೇಕಾಗತ್ತೆ, ಇಲ್ಲಾಂತಂದರೆ ಸಣ್ಣ ರವೆ ಯೂಸ್ ಮಾಡಿರೋದ್ರಿಂದ ಅದು ತಳ ಹಿಡಿದ್ಬಿಡುತ್ತೆ. ನಾನೊಂದು 70% ಅಷ್ಟು ಹುರ್ಕೊಂಡು ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಫಸ್ಟು ಗೋಡಂಬಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಹುರ್ಕೊಂಡಿದ್ದೀನಿ. ಈಗ ರವೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಇದಕ್ಕೆ ಹಾಕೊಳ್ಳೋಣ. ಈಗ ಮತ್ತೆ ಇನ್ನೊಂದ್ಸಲ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ನಾರ್ಮಲ್ ಕೊಬ್ಬರಿ ಯೂಸ್ ಮಾಡ್ತಿಲ್ಲ, ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ರವೆಗೆ 100 ಗ್ರಾಮಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. 100 ಗ್ರಾಮ್ ಸಾಕಾಗುತ್ತೆ. ಒಂದು ಅಳತೆನಲ್ಲಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎರಡನ್ನೂ ಸೇರಿ ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ಳೋಣ, ಅಂದರೆ ಹುರ್ಕೊಳ್ಳೋಣ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ. ನಾನಿಲ್ಲಿ ನಾರ್ಮಲ್ ಸಕ್ಕರೆನ ಪೌಡರ್ ಮಾಡ್ಕೊತಾ ಇದ್ದೀನಿ. ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಅದು ಕರಗ್ಲಿಕ್ಕೆ ಟೈಮ್ ತೊಗೊಳುತ್ತೆ, ಹಾಗಾಗಿ ಒಂದು ರೌಂಡ್ ಮಿಕ್ಸಿ ಮಾಡಿ ಹಾಕಿದ್ರೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದಕ್ಕೇನೆ ಒಂದು 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪೌಡರ್ ಮಾಡ್ಕೊಳ್ಳೋಣ. ಈಗ ನೋಡಿ 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ನೋಡಿ ಪೌಡರ್ ಮಾಡ್ಕೊಂಬಂದಿದ್ದೀನಿ, ಅಂದರೆ ಸುಮಾರಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ನೀಟಾಗಿ ಹುರ್ಕೊಬೇಕಾಗತ್ತೆ, ಎಲ್ಲ ಮಿಕ್ಸ್ ಆಗಲಿ ಅಂತ ಎಲ್ಲ ಕಡೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಗಟ್ಟಿ ಹಾಲಿಗೆ ನೀರು ಹಾಕಿರಬಾರ್ದು, ಹಾಗೆ ಕಾಯಿಸಿ ಇಟ್ಕೊಂಡಿದ್ದೆ. ಕಾದಾರಿರುವಂಥ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲು ಬಿಸಿ ಇರಬೇಕು, ಆರಿರಬಾರ್ದು. ಸ್ವಲ್ಪನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಕಡೆಗೂ. ಜಾಸ್ತಿ ಆದ್ರೂ ತೆಳುವಾಗ್ಬಿಡುತ್ತೆ. ಒಂದು ಲೋಟದಲ್ಲಿ, ಉದ್ದ ಲೋಟದಲ್ಲಿ 1 ಲೋಟ ಸಾಕಾಗುತ್ತೆ, ಅಂದರೆ 1/4 ಲೀಟ್ರಷ್ಟು ಸಾಕಾಗುತ್ತೆ. ಸ್ವಲ್ಪನೂ ನೀರು ಹಾಕ್ತೆ ಹಾಲು ಕಾಯಿಸ್ಕೊಬೇಕಾಗತ್ತೆ. ಹಾಲು ಗಟ್ಟಿ ಇದ್ದಷ್ಟು ಚೆನ್ನಾಗಾಗುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಹಾಕ್ಕೊಬೇಕಾಗತ್ತೆ. ಅಳತೆ ಗೊತ್ತಾಗುತ್ತೆ ನಿಮಗೆ ಹಾಕೊಳ್ತಾ. ಜಾಸ್ತಿ ಹಾಕ್ಕೊಂಡ್ರೂ ಅಳ್ಬಿಡುತ್ತೆ, ಅಂದರೆ ಸಜ್ಜಿಗೆ ಥರ ಆಗುತ್ತೆ. ಅದು ರವೆ ಥರ ಇದ್ರೇ ಚೆನ್ನಾಗಿರುತ್ತೆ. ರವೆ ಅಳ್ಳಿರಬೇಕು, ಬಟ್ ಸಾಫ್ಟಾಗಿರಬೇಕು, ಆ ಥರ ಆಗುತ್ತೆ. ನೋಡಿ ಈಗ ಕರೆಕ್ಟಾಗಿ ಆಗಿದೆ. ನನ್ನ ಕೈಗೆ ತುಪ್ಪ ಹಚ್ಕೊಂಡು ಅದನ್ನು ಉಂಡೆ ಕಟ್ಟಿ ಇಡ್ತಾಯಿದ್ದೀನಿ. ನಿಮ್ಗೆ ಯಾವ ಅಳತೆಗೆ ಬೇಕಾಗುತ್ತೆ ಆ ಅಳತೆಗೆ ನೀವು ಅದನ್ನು ಉಂಡೆ ಮಾಡ್ಕೊಳ್ಳಿ. ನಾರ್ಮಲ್ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಕೈಗೊಂದು ಸ್ವಲ್ಪ ತುಪ್ಪ ಮಾಡ್ಕೊಳ್ಳಿ, ಸಾಕಾಗುತ್ತೆ, ಅದೇ ಆಗುತ್ತೆ. ಬಿಸಿ ಇದ್ದಾಗೇ ನೀಟಾಗಿ ಕಟ್ಕೊಬೇಕಾಗತ್ತೆ. ನೋಡಿ ಸಖತ್ತಾಗಿ ಬಂದಿದೆ. ಎಲ್ಲನೂ ಉಂಡೆ ಕಟ್ಕೊಳ್ಳೋಣ. ಈಗ ನಾವು ಅದೇ ಥರ ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಬೇಗ ಕಟ್ಕೊಬೇಕಾಗುತ್ತೆ. ಅಭ್ಯಾಸ ಇದ್ದರೆ ಅದು ಅಭ್ಯಾಸ ಆಗ್ತಾ ಸರಿ ಹೋಗುತ್ತೆ. ನೋಡಿ ರವೆ ಎಲ್ಲ ಉಂಡೆ ಕಟ್ಕೊಂಡಿದ್ದೀನಿ. ಈಗ ರವೆ ಉಂಡೆ ಸೂಪರಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತೋರಿಸ್ತಾ ಇದ್ದೀನಿ. ಸಖತ್ ಕರೆಕ್ಟಾಗಿ ಬಂದಿದೆ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.